ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದೆಲ್ಲ ಇರ್ಲಿ, ಮೊದಲು ನೀವ್ ಯಾರು ಅಂತ ಹೇಳಿ. ನಾನು ನಿಮ್ ಕುಟುಂಬದ ಹಿತೈಷಿ ಅಂತ ಅನ್ಕೊಳ್ಳಿ. ಹಿತೈಷಿ ಅನ್ನಿಸ್ಕೊಳ್ಳೋರು ಎಲ್ಲಿಂದಲೋ ಅನಾಮಿಕರ ತರ ಫೋನ್ ಮಾಡಿ ಮಾತಾಡಲ್ಲ. ನೇರವಾಗಿ ಎದುರುಗಡೆ ಬಂದು ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು. ಇಂಥ ಸಂಭ್ರಮಗಳಲ್ಲಿ ಭಾಗವಹಿಸಬೇಕು. ಈ ತರ ಸಮಾರಂಭಗಳಲ್ಲಿ ಸಂಭ್ರಮಗಳಲ್ಲಿ ಇದನ್ನ ಹಾಳು ಮಾಡಕ್ಕೆ ತುಂಬಾ ಜನ ಈ ತರ ಫೋನ್ಗಳನ್ನ ಮಾಡ್ತಾರೆ. ನನಗೂ ಗೊತ್ತು. ಕೇಳಿಸ್ಕೋಬೇಕಿರೋದ್ ಮಾತ್ರ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋ ಮಾತನ್ನ ನಂಬಿ ನಿಮ್ ತಂಗಿ ಭವಿಷ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ಹಾಗಾದ್ರೆ ಇದೇ ನಂಬರಿಗೆ ನಾ ವಿಡಿಯೋ ಕಾಲ್ ಮಾಡ್ತೀನಿ, ಮಾತಾಡ್ತೀರಾ? ನನ್ನ ಮೊಬೈಲಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಈಗ ನನ್ ಮುಖ ನೋಡೋದ್ ಮುಖ್ಯನಾ ಅಥವಾ ನಿಮ್ ತಂಗಿ ಭವಿಷ್ಯ ನೋಡೋದ್ ಮುಖ್ಯನಾ? ಹಾಗಾದ್ರೆ ನಿಮ್ಮನ್ನ, ನಿಮ್ಮ ಮಾತನ್ನ ಹೇಗೆ ನಂಬಲಿ, ಹೇಗೆ ನಿಮ್ಮ ಮಾತಿನ ಮೇಲೆ ಭರವಸೆ ಇಡ್ಲಿ ನಾನು? ಹಲೋ, ಹಲೋ. ಫೋನ್ ಯಾಕೆ ಕಟ್ ಮಾಡಿದ್ರಿ? ನೀವು ಫೋನಲ್ಲಿ ಹೇಳಿದ್ದೆಲ್ಲ ಕೇಳಕ್ಕೆ ನಾನು ತಯಾರಿಲ್ಲ, ಅದಕ್ಕೆ ಕಟ್ ಮಾಡಿದೆ. ಅಷ್ಟಿದ್ರೆ ನೇರವಾಗಿ ಬಂದು ಮುಖ ಕೊಟ್ಟು ಮಾತಾಡಿ ಹೇಳಿ. ಆಗ ನಿಮ್ಮ ಮಾತನ್ನ ನಂಬಬೇಕೋ ಬೇಡವೋ ನಾನ್ ನಿರ್ಧಾರ ಮಾಡ್ತೀನಿ. ನನ್ ಮಾತನ್ನ ನಂಬಿ ಅಂತ ಹೇಳ್ತಾ ಇಲ್ಲ, ನಂಬ್ಲೂ ಬೇಡಿ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳೋದು ನನ್ ಧರ್ಮ, ಕೇಳಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ಅದು ನಿಮ್ ಕರ್ಮ. ನಾನೇನು ಮಾಡಕ್ಕಾಗಲ್ಲ. ನಿಮ್ ಹಣೆಯಲ್ಲಿ ಏನೆಲ್ಲ ಬರ್ದಿರುತ್ತೋ ಹಾಗಾಗತ್ತೆ. ನಾನು ಹೇಳಿದನ್ ಕೇಳಿ. ಆ ಹುಡುಗಿ ಮೊದಲು ಸುಶಾಂತ್ ಆಫೀಸಲ್ಲೇ ಕೆಲಸ ಮಾಡಿದ್ದು. ಅವಳನ್ನ ಕೆಲಸದಿಂದ ತೆಗ್ದಿದ್ದೆ ನಿಮ್ ತಂಗಿ. ಏನ್ ಗೊತ್ತಾ, ಸುಶಾಂತ್ಗೂ ಆ ಹುಡುಗಿಗೂ ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಾಗಿ ಅವಳನ್ನ ಕೆಲಸದಿಂದ ತೆಗ್ದಿದ್ದು. ಅಷ್ಟೇ ಅಲ್ಲ, ಆ ಸುಶಾಂತ್ ಹೆಂಡತಿ ಸತ್ತ ಮೇಲೆ ಮಂತ್ರ ಅವನ ಜೊತೆ ಸುತ್ತಿದ್ದೆಲ್ಲ ಗೊತ್ತಿರ್ಬೇಕಲ್ಲ. ಇನ್ನೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಆ ಹುಡುಗಿಗೆ ಸುಶಾಂತ್ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ. ಅದನ್ನ ನೀವೇ ನೋಡಿ. ಅದಾದ್ಮೇಲೆ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಿಮ್ ತಂಗಿ ಜೊತೆ ಮದ್ವೆ ನಿಶ್ಚಯ ಆದ್ಮೇಲೆ ಆ ಹುಡುಗಿ ಹೊಟ್ಟೆಲಿರೋ ಮಗು ತೆಗ್ಸು ಅಂತ ಅವನು ಹಠ ಮಾಡಿದಾನೆ. ಅಷ್ಟೇ ಅಲ್ಲ, ಇವನೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೂ ಸೇರಿಸಿದಾನೆ. ಇವಾಗ ಉಲ್ಟಾ ಹೊಡಿತಾ ಇದ್ದಾನೆ. ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ನೀವೇ ಹಾಸ್ಪಿಟಲ್ಗೆ ಹೋಗಿ ನೋಡಿ. ಹಾಸ್ಪಿಟಲ್ ಲೊಕೇಶನ್ ನಿಮ್ಮ ಕಳಿಸ್ತೀನಿ. ಅರ್ಥ ಆಯ್ತಾ? ನಾನು ಹೇಳಿದ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ನಿಮಗೆ ನಿಮ್ ತಂಗಿ ಅಂದ್ರೆ ಪ್ರಾಣ ಅಲ್ವಾ? ನನ್ ಮಾತಾರ್ಥ ಆಯ್ತಾ? ಹಲೋ ಹಲೋ. जिस नंबर से आप संपर्क करना चाहते हैं वह अभी स्विच्ड ऑफ है. ಈಗ ಬಂದಿರೋ ಫೋನ್ನ ನಂಬ್ಲಾ ಬೇಡವಾ? ಏನ್ ಮಾಡ್ಲಿ ಅರ್ಥ ಆಗ್ತಿಲ್ವೇ? ಯಾಕೊಂದ್ ಸಾರಿ ಆಸ್ಪತ್ರೆಗೆ ಹೋಗಿ ನೋಡ್ಬಿಡ್ಬಾರ್ದು? ನಿಜ ಏನು ಅಂತ ತಿಳ್ಕೊಂಬಿಟ್ರೆ ಒಳ್ಳೇದಲ್ವಾ? ನೋಡು ನೋಡು, ಚೆನ್ನಾಗಿದೀಯಾ? ನಿನ್ ಮಾತು ಕೇಳ್ಕೊಂಡು ನಾನು ಚಿನ್ನುಗೆ ಅನ್ಬಾರ್ದೆಲ್ಲ ಅನ್ಬಿಟ್ಟೆ. ಅದಕ್ಕೆ ಹೇಳೋದು, ದೊಡ್ಡವರು ಯೋಚನೆ ಮಾಡಿ ಮಾತಾಡಬೇಕು ಅಂತ. ಈಗ ನೋಡು, ಆ ಅರ್ಚನಾ ಅವರು ಸುಶಾಂತ್ ಅವ್ರನ್ನ ಮದ್ವೆ ಆಗ್ತಾ ಇದ್ದಾರೆ. ಪಾಪ ಆ ಚಿನ್ನು ಮೇಲೆ ಇಲ್ಲದ ಸಲ್ಲದ ಅಪವಾದನ ಹೊರಿಸಿ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಇಷ್ಟೆಲ್ಲ ಸಾಲದು ಅಂತ ನೀನ್ ಬೇರೆ ಹೋಗಿ ಬೈದ್ ಬಂದಿದೀಯ. ನೋಡಿವತ್ತು ಚಿನ್ನು ನಿನ್ ಹತ್ರ ಸರಿಯಾಗಿ ಮಾತು ಆಡ್ಲಿಲ್ಲ, ಹಾಗೆ ಹೊರಟೋದ. ಹೌದು, ಅದೇನೇ ಅದು ಫೋನಲ್ಲಿ ಮೆಸೇಜ್ ಕಳ್ಸಿದ್ಯಾ ಅಂತ ಹೇಳಿದ್ರಲ್ಲ, ಏನೇ ಅದು? ಅದೇನ್ ಮೆಸೇಜ್ ಕಳ್ಸಿದ್ಯಾ, ಅದೇನ್ ಹದ್ಗೇಡ್ಸಿದ್ಯಾ ಅಂತ ಹೇಳೆ.
ಅಮ್ಮ. ಇದೆಲ್ಲ ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನನ್ನ ಬುದ್ಧಿ ಸರಿ ಇಲ್ಲ ಅಷ್ಟೇ. ಹೇಳು ಮಾಧ್ವಿ. ಅಕ್ಕ, ಅವತ್ ನೀವ್ ಹೇಳಿದ್ರಿ ಅಂತ ನೀವ್ ಹೇಳಿದ ತರನೇ ವಿಡಿಯೋ ಮಾಡಿ ಮಾವನ್ ಕಳ್ಸ್ಕೊಟ್ಟೆ. ಅದರಿಂದ ನಿಂಗೆಲ್ಲ ಒಳ್ಳೇದಾಗ್ತಿದೆ ಅಲ್ವಾ? ಬಿಟ್ಬಿಡು. ತಿರ್ಗ ಯಾಕಂದ ನೆನ್ಪು ಮಾಡ್ತಿದ್ಯಾ? ನಿನಗ್ ಬೇಡದೆ ಇರೋ ಮದ್ವೆ ಅಂತ ಹೇಳಿ ಮದ್ವೆ ತಪ್ಪೋಯ್ತು. ನಿನಗ್ ಬೇಕಾಗಿರೋಷ್ಟು ದುಡ್ಡು ಸಿಕ್ತು. ಇನ್ನೇನು? ಈಗ ನಮ್ಮ ಮನೆಗೆ ಅರ್ಚನಾ ಅಕ್ಕ ಮತ್ತೆ ಚಿನ್ನು ಮಾವ ಇಬ್ರು ಹುಡ್ಕೊಂಡ್ ಬಂದಿದ್ರು. ಯಾಕೆ ಬಂದಿದ್ರು ಅವ್ರಿಬ್ರು? ನಮ್ಗೆ ಅವ್ರ ಮದ್ವೆ ಇನ್ವಿಟೇಷನ್ ಕೊಟ್ಟೋದ್ರು. ಏನೋ ಅರ್ಚನಗೂ ಚಿನ್ನುಗೂ ಮದ್ವೆನಾ? ದಯವಿಟ್ಟು ಪೂರ್ತಿ ಹೇಳಕ್ ಬಿಡಿ ಅಕ್ಕ. ಅರ್ಚನಾ ಅವ್ರಿಗೂ ಸುಶಾಂತ್ ಸರ್ಗೂ ಮದ್ವೆ. ಅಕ್ಕ, ಅದೇ ಅನ್ಕೊಂಡೆ. ಸರಿ, ಇವಾಗ ನಿನಗಾಗಿರೋ ಸಮಸ್ಯೆ ಏನು? ನಾನ್ ವಿಡಿಯೋ ಮಾಡಿ ಕಳ್ಸಿದ್ದಕ್ಕೆ ಮಾವ ಆ ಜಾಗ ಕುಡ್ಕೊಂಡು ಹೋದ್ನಂತೆ. ಅದೇ ಟೈಮಲ್ಲಿ ಮಾವನ್ ಮನೆಯಲ್ಲಿ ಏನೋ ಬೆಲೆ ಬಾಳೋ ವಸ್ತು ಕಳ್ದೋಗಿದ್ಯಂತೆ. ಅಂತದೇನ್ ಕಳ್ದೋಗಿದೆ ಅಕ್ಕ? ನೀವೇನಾದ್ರೂ ಉದ್ದೇಶ ಇಟ್ಕೊಂಡೆ ನನ್ನ ಹತ್ರ ಈ ತರ ಮಾಡ್ಸಿದ್ರಾ? ಅಂತದೇನ್ ಕಳ್ದೋಗಿದೆ ಅಕ್ಕ? ನೀವೇನಾದ್ರೂ ಉದ್ದೇಶ ಇಟ್ಕೊಂಡೆ ನನ್ನ ಹತ್ರ ಈ ತರ ಮಾಡ್ಸಿದ್ರಾ? ಹೇಳಿ ಅಕ್ಕ, ಪ್ಲೀಸ್ ಹೇಳಿ ಅಕ್ಕ. ಯಾಕೆ ಅಂದ್ರೆ ಅವತ್ ನಮ್ಮ ಮಾವನ್ ಕಾಲ್ ಮಾಡಕ್ ಹೇಳಿ ಕಟ್ ಮಾಡಕ್ ಹೇಳಿದ್ ನೀವೇ. ಹೇಳಿ ಅಕ್ಕ, ನಂಗೆ ಯಾಕೋ ಭಯ ಆಗ್ತಿದೆ ಅಕ್ಕ. ಅದೇನ್ ವಿಷಯ ಅಂತ ಹೇಳಿದ್ರೆ ಸಾಕು, ನಾನ್ ಸ್ವಲ್ಪ ಧೈರ್ಯ ತಂದ್ಕೊಂತೀನಿ. ನೋಡು ಮಾಧ್ವಿ, ನಿನಗ್ ನಾನೊಂದ್ ಕೆಲ್ಸ ಹೇಳ್ದೆ, ಅದಕ್ ನಾನ್ ದುಡ್ಡು ಕೊಟ್ಟೆ. ನೀನ್ ಅದನ್ ಮಾಡಿದ್ಯಾ? ಮುಗೀತು. ಆ ವಿಷಯನ ಅಲ್ಗೆ ಬಿಟ್ಬಿಡು. ಮುಗ್ದೋಯ್ತು ಅಂದ್ರೆ ಏನಕ್ಕ? ನನ್ನ ಹತ್ರ ಈ ತರ ಕೆಲ್ಸ ಯಾಕೆ ಮಾಡ್ಸಿದ್ರಿ? ಅದ್ ನನಗ್ ಗೊತ್ತಾಗ್ಬೇಕು. ಹೇಳಿ ಮಾತ್ರ ಅಕ್ಕ. ಅದೆಲ್ಲ ನೀನ್ ಕೇಳಲೂಬಾರ್ದು, ನಾನು ಹೇಳೋದೂ ಇಲ್ಲ. ಅಕಸ್ಮಾತ್ ನೀನ್ ಕೇಳೋದೇ ಆದ್ರೆ ಮುಂಚೆನೆ ಕೇಳ್ಬೇಕಿತ್ತು.